नीचे जो वो सब्सक्राइब का बटन है ना, उसको हिट करो। ಏರ್ಪೋರ್ಟ್ ಆಯ್ತು, ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅನ್ನುವಂತಹ ಆಗ್ರಹಗಳು ಕೇಳಿಬಂತು. ಈಗ ಪಠ್ಯ ಪುಸ್ತಕಕ್ಕೂ ಕೂಡ ಟಿಪ್ಪು ರೀಎಂಟ್ರಿ ಕೊಡ್ತಾ ಇದೆ. ಹೊಸ ಸಿಲೆಬಸ್ ನಲ್ಲಿ ಟಿಪ್ಪು ಪಾಠ ಇರುತ್ತೆ, ಪಠ್ಯ ಪುಸ್ತಕ ಸಮಿತಿ ಹೇಳಿಕೆ ಕೊಟ್ಟಿರೋದು. ಬಿಟಿವಿಗೆ ಸಮಿತಿಯ ಸಂಯೋಜಕ ಡಾಕ್ಟರ್ ಮಂಜುನಾಥ್ ಹೆಗಡೆ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜನವರಿಯಲ್ಲಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡ್ತೇವೆ, ಈಗಾಗಲೇ ಎಲ್ಲ ಸಿದ್ಧತೆಗಳು ಆಗಿದೆ. ಬಹುತೇಕ ಸಿಲೆಬಸ್ ಪರಿಶೀಲನೆಯನ್ನ ಸಮಿತಿ ಮುಗಿಸಿದೆ. ರೋಹಿತ್ ಚಕ್ರತೀರ್ಥ ಸಮಿತಿ ಬದಲಿಗೆ ರಚನೆಯಾಗಿದ್ದಂತಹ ಸಮಿತಿ. ಬಿಜೆಪಿ ಅವಧಿಯಲ್ಲಿ ಟಿಪ್ಪು ಪಠ್ಯ ಕೈಬಿಟ್ಟಿದ್ದ ಚಕ್ರತೀರ್ಥ ಸಮಿತಿ ಇದೀಗ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದ್ದಂತೆಯೇ ಟಿಪ್ಪು ವಾಪಸ್ ಆಗ್ತಾ ಇದೆ ಪಠ್ಯಕ್ಕೆ. ವೇದ ಉಪನಿಷತ್ತು ಇದ್ದಾಗ ಟಿಪ್ಪು ಇರಲೇಬೇಕು. ಬಿಟಿವಿಗೆ ಮಂಜುನಾಥ್ ಹೆಗಡೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏರ್ಪೋರ್ಟ್ ವಿಚಾರ ಒಂದಷ್ಟು ಸದ್ದು ಮಾಡ್ತು. ಸದನದಲ್ಲಿ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡಬೇಕು ಅನ್ನುವ ವಿಚಾರ ಬಹಳ ಚರ್ಚೆ ಆಯಿತು. ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ನ ಹೇಳಿಕೆಯನ್ನ ಕೊಟ್ಟರು. ಅದಕ್ಕೆ ಬಿಜೆಪಿಯ ನಾಯಕರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ಟಿಪ್ಪು ಪಾಠ ಮೊದಲಿನಿಂದಲೂ ಕೂಡ ಟಿಪ್ಪು ಪಾಠ ಇತ್ತು, ಆದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅದನ್ನ ತೆಗೆಯಲಾಗಿತ್ತು. ಆದ್ರೆ ಈಗ ಹೊಸ ಸಿಲೆಬಸ್ ಅಲ್ಲಿ ಮತ್ತೊಮ್ಮೆ ಟಿಪ್ಪು ಪಾಠವನ್ನ ಸೇರಿಸೋದಕ್ಕೆ ಸಮಿತಿಯಲ್ಲಿ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿದೆ. ಟಾಯ್ಲೆಟ್ ಬೇಕಾದ್ರೆ ಕ್ಲೀನ್ ಮಾಡಬಹುದು, ಆದ್ರೆ ಯತ್ನಾಳ್ ಅವರ ಮನಸ್ಸು ಅದು ಕ್ಲೀನ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅವರ ಮನಸ್ಸಲ್ಲಿ ಅವರ ಹೃದಯದಲ್ಲಿ ವಿಷ ತುಂಬೋಗ್ಬಿಟ್ಟಿದೆ. ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಮಾತಾಡ್ತಾರೆ. ಟಿಪ್ಪು ಸುಲ್ತಾನ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಅವರ ಒಂದು ಕೊಡುಗೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಏನಿದೆ, ನೀವು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ನೋಡ್ಕೊಂಡು ಓದ್ಕೊಂಡೇನೋ ಹೇಳ್ತಾ ಇರಬಹುದು. ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳಿ, ಅವರ ಸಾಧನೆ ಏನು, ಅವರ ಕೊಡುಗೆ ಏನು, ಅವ್ರು ಏನೆಲ್ಲ ಮಾಡಿದ್ದಾರೆ ಈ ರಾಜ್ಯಕ್ಕೆ, ಬ್ರಿಟಿಷ್ ಅವರ ಮೇಲೆ ಎಷ್ಟು ಯುದ್ಧ ಮಾಡಿದ್ದಾರೆ ಅಂತ. ಅದಕ್ಕೆ ಅವ್ರ ಹೆಸರು ಮೈಸೂರು ಏರ್ಪೋರ್ಟ್ಗೆ ಇಡಬೇಕಂತ ನಾನು ಕೂಡ ಆಗ್ರಹ ಮಾಡ್ತೀನಿ. ಯತ್ನಾಳ್ ಯಾರು ಅಂತ ಇನ್ನೇನು ಒಂದು 10-15 ವರ್ಷದಲ್ಲಿ ಜನ ಮರ್ತು ಬಿಡ್ತಾರೆ. ಆದ್ರೆ ತಿಳ್ಕೊಳ್ಳಿ, ಟಿಪ್ಪು ಸುಲ್ತಾನ್ ಅವರು ಯಾರಂತ ಇನ್ನೂ ಒಂದು 50,000 ವರ್ಷ ಹೋದ್ರೇನು ಜನ ಹುಲಿ ಅಂತಾನೆ ಮಾತಾಡ್ತಾರೆ. ನಿಮ್ ಬಗ್ಗೆ ಯಾರು ಇದ್ದಾರೆ ಮಾತಾಡಕ್ಕೆ? ನೀವೊಂದು ಜೋಕರ್, ದಟ್ಸ್ ಆಲ್.